ರೈತ ಸಂಘ ಹಾಗೂ ಮಹಾ ಒಕ್ಕೂಟದಿಂದ ಇವತ್ತೇನು ಹೋರಾಟವನ್ನ ಹಾಕೊಂಡಿದ್ದೇವೆ. ಇಲ್ಲಿ ಬಂದಂತ ಎಲ್ಲ ನಮ್ಮ ವಿವಿಧ ಜಿಲ್ಲೆ, ಯಾಕಂದ್ರ ಒಬ್ಬೊಬ್ರ ಹೆಸರು ಗೊತ್ತಿಲ್ಲ, ದಯಮಾಡಿ ಯಾರು ಅಪಾರ್ಥ ಮಾಡ್ಕೋಬಾರದು. ಎಲ್ಲ ಮುಖಂಡರಿಗೂ ಶರಣೆಂದು, ಅದೇ ರೀತಿ ಇವತ್ತು ಹೋರಾಟಕ್ಕೆ ಸಾಕಷ್ಟು ಅನೇಕ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೇವೆ. ಇವತ್ತು ರೈತರು ಅನೇಕ ತೊಂದರೆಗಳಿಂದ ನೊಂದು ಬೆಂದು ಇವತ್ತೊಂದು ಹೋರಾಟದ ಮಾರ್ಗವಾಗಿ ನಾವು ಏನಾದರೂ ಒಂದು ಇವತ್ತು ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತದಂತೇಳಿ ಬಂದಂತ ಎಲ್ಲ ನಮ್ಮ ಹೋರಾಟದ ನಾಯಕರಿಗೆ, ರೈತರಿಗೆ ಎಲ್ಲರಿಗೂ ಶರಣಾರ್ಥಿಯನ್ನ ತಿಳಿಸ್ತಾ, ಅದೇ ರೀತಿ ಇವತ್ತು ಏನಪ್ಪಾ ಆಗಿದೆ ಅಂದ್ರ ಒಂದಲ್ಲ 108 ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಸುಮಾರು 4-5 ದಿವಸಗಳಿಂದ ಸಾಕಷ್ಟು ಸಮಸ್ಯೆಗಳು. ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆಪ್ಪ ಅಂದ್ರ ಒಂದು ಹೋರಾಟದ ಮಾರ್ಗವಾಗಿ ಇವತ್ತು ನಾವೆಲ್ಲ ಏನೋ ಒಂದು ಪಡಿಬೇಕಂದ್ರೂ ಕೂಡ ಹೋರಾಟ ಮಾಡಿದ್ರೇನೆ ನಮಗ ದೊರಕುವಂತ ಸ್ಥಿತಿ ಇವತ್ತು ಬಂದ್ ನಿಂತತಿ. ಯಾಕೆ ಇದಾಗತ್ತಪ್ಪ ಅನ್ನೋದು ತಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಯಾಕಂದ್ರ ನಾವು ಓಟ್ ಹಾಕಕತ್ತಾಗ ವಿಚಾರ ಮಾಡ್ತಾ ಇಲ್ಲ. ಯಾವತ್ತಿದ್ರು ಹೇಳ್ತಾನೆ, ಕಸ ಹಾಕುದು ನಮಗ್ ಗೊತ್ತಿಲ್ಲ ಅಂದ್ರೆ ಓಟ್ ಯಾವಾಗ ಹಾಕದ ನೀವು? ಯೋಗ್ಯವಾದಂತ ವ್ಯಕ್ತಿಯನ್ನ, ಯೋಗ್ಯವಾದಂತ ಸಾಮಾಜಿಕ ಪ್ರಾಮಾಣಿಕತೆ ಉಳ್ಳಂತವನ್ನ ಆರಿಸಿ ತರ್ಬೇಕು ನಾವು. ಅಂದಾಗ ಮಾತ್ರ ಇದು ನಮಗೇನ್ ಇವತ್ತು ಬಂದತ್ತಲ್ಲ, ಈ ರೀತಿ ಓಣಿಗೆ ಬಿದ್ದು ಹೋರಾಟ ಮಾಡುವಂತ ಪರಿಸ್ಥಿತಿ ಬರಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ತಾವೆಲ್ಲ ಮುಂದಿನ ದಿನಮಾನಗಳಲ್ಲಾದರೂ ಕೂಡ ಪ್ರಜ್ಞಾವಂತರಾಗಬೇಕಾಗಿತ್ತು. ಅನೇಕ ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆಗಳು ಏನಂದ್ರೆ ಇವತ್ತು ಕಬ್ಬಿನ ದರ 3,500 ತಗೊಳ್ಳಲೇಬೇಕಂತೇಳಿ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ಅದು ಕೇವಲ ನಮಗೆ 3,300 ರೂಪಾಯಿ. ಅದು ಕೂಡ ನಮಗೆ ಯಾರಿಗೂ ತೃಪ್ತಿ ಇಲ್ಲ. ನಾವು ಯಾರು ಕೂಡ ಅದನ್ನು ವಾಪಸ್ ತೆಗೆದುಕೊಂಡಿರ್ಲಿಲ್ಲ. ಅನೇಕ ಏನೇನೋ ಸಮಸ್ಯೆಗಳಿಂದ 3,300 ರೂಪಾಯಿಗೆ ಏನೋ ಎಲ್ಲರೂ ರೈತರು ಒಪ್ಕೊಂಡು ಕಬ್ಬು ಕಡಿಯಾಕತ್ರು. ಅದಕ್ಕಾಗಿ ನಮ್ಮ ಹೋರಾಟಗಳು ಹಿಂದೆ ತಕ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಅದೇ ರೀತಿ ಈಗ ಒಂದೇ ಸಮಸ್ಯೆಗಳೆಲ್ಲ ನಮ್ಮ ರೈತರು ಏನಂತಂದ್ರೆ, ಈಗ ನಾವು ಯಾವುದೇ ಬೆಳೆಯನ್ನ ಬೆಳೀಲಿ, ಕಾಳು ಕಡಿ, ಸೋಯಾಬಾನ್ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಈ ವರ್ಷ ಪರಿಸ್ಥಿತಿ ಏನಾಯ್ತಂದ್ರ ಹೆಸರು ಯಾರು ಕೂಡ ತಗೊಳ್ದಂತ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮಳೆಯಾಗಿ ಅವನು ಯಾರು ತಗೊಳ್ಳಿಲ್ಲ. ಸ್ವತಃ ಸರ್ಕಾರ, ಕೇಂದ್ರ ಸರ್ಕಾರ ಏನ ಬೆಲೆ ನಿಗದಿ ಮಾಡಿದೆ ಅವರೇ ಕೂಡ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಏನು ಸರ್ಕಾರ ನಿಗದಿ ಮಾಡಿದ ವ್ಯವಸ್ಥಿತ ರೇಟ್ನಲ್ಲೂ ಕೂಡ ಅವರೇ ತಗೊಳ್ತಾ ಇಲ್ಲ ಅಂದ್ರೆ ರೈತರು ಎಲ್ಲಿ ಕೊಡ್ಬೇಕು ಅವನು ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು ತಾವು. ಮತ್ತೆ ಇವ್ರು ಖರೀದಿ ಕೇಂದ್ರ ಚಾಲೂ ಮಾಡೋದು ಯಾವಾಗಂದ್ರ ಎಲ್ಲಾ ದಲಾಲರ ಕಾಳುಗಳನ್ನ ತಗೊಂಡು ಹೋದ್ಮ್ಯಾಗ ಇವ್ರು ಖರೀದಿ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡ್ತಾರ. ಇದು ಆಗಬಾರ್ದು. ಯಾಕಂದ್ರೆ ನಮ್ಮ ರೈತ 3 ತಿಂಗಳು 4 ತಿಂಗಳು ಕಷ್ಟ ಪಡೆದಂತ ಬೆಳೆಗಳಿಗೆ ಯೋಗ್ಯವಾದಂತ ದರ ನಿಗದಿ ಆದಂತ ಕೇಂದ್ರ ಸರ್ಕಾರ ಏನು ಇವತ್ತು ಮಾಡಿದೆ, ಆ ದರ ನಿರಂತರವಾಗಿ ಅವನು ಹೋಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಅವನು ಕಾಳು ಹಾಕಿದಾನೋ ಇಲ್ಲ ಗೊತ್ತಿಲ್ಲ. ಆದ್ರೆ ಎಲ್ಲ ಏನು ತಾವು ನಿಗದಿ ಮಾಡಿದ್ರೆ ಸರ್ಕಾರ, ಇವತ್ತು ಕೇಂದ್ರ ಸರ್ಕಾರ ಏನು ಮಾಡಿದೆ, ಬೆಲೆ ನಿಗದಿ ಮಾಡಿದೆ, MSP ಮಿನಿಮಮ್ ಫಿಕ್ಸ್ ಪ್ರೈಸ್ ಅಂತೂ ತಾವು ಕೊಡಕ್ ಸಾಧ್ಯ ಇಲ್ಲ. ತಾವು ಮಾಡಿದಂತ ದರದಲ್ಲಾದ್ರೂ ಕೂಡ ಇವತ್ತು ಖರೀದಿ ಕೇಂದ್ರಗಳು ನಿರಂತರವಾಗಿ ಚಾಲೂ ಇಡ್ಬೇಕಂತೇಳಿ ನಮ್ದು ಒಂದು ಒತ್ತಾಯ ಇದೆ. ಅದನ್ನು ಸರ್ಕಾರ ಮಾಡಲೇಬೇಕು. ಅದನ್ನು ಮಾಡುವವರೆಗೂ ಕೂಡ ನಾವು ಬಿಡೋದಿಲ್ಲ. ಅದೇ ರೀತಿಯಾಗಿ ಈಗ ಏನು ಮಾಡಿದ್ದಾರೆ, ಕೆಬಿದು ಕೂಡ ಅನೇಕ ಸಮಸ್ಯೆಗಳನ್ನು ಮಾಡಿದ್ದಾರೆ. ಕೆಬಿಯಲ್ಲಿ ನಮ್ಮ ಅಕ್ರಮ್ ಸಕ್ರಮಲ್ಲಿ ಕೇವಲ 25,000 ತೆಗೆದುಕೊಂಡು ನಮಗೆ ಸರ್ಕಾರದಿಂದ TC ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಕೆಬಿ ಕನೆಕ್ಷನ್ ಕೊಡುವಂತ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ತೆಗೆದುಹಾಕಿದೆ. ತಾವೆಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು ಕಂಬಕ್ಕೆ ಏನ ಸರ್ಕಾರ ಏನು ವಿದ್ಯುತ್ತನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಹೊಂಟಿದೆ. ತಮಗ ಅರ್ಥ ಆಗ್ಬೇಕು. ಇನ್ನು TCಗಳು ಕೂಡ ಮೊಬೈಲ್ ರೀಚಾರ್ಜ್ ಆಗಿ ಮಾಡಿಸ್ತಿರಲ್ವ, ಆ ರೀತಿಯಲ್ಲಿ ಮೊಬೈಲ್ ಚಾರ್ಜ್ ಮಾಡಿದಂಗೆ TC ಚಾರ್ಜ್ ನಿಮ್ಮ ಏನು ರಿಮೋಟ್ ಮುಖಾಂತರ ನಿಮ್ಮ ಏನು ಮನ್ಯಾಗ ಬಿಟ್ಟರೆ ಅವ್ನು ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಡ್ರಿ. ಇನ್ನು 1 ರಿಂದ 2 ವರ್ಷದಲ್ಲಿ ದರವೊಂದು ಮನೆಗೆ ಮೀಟರ್ಗಳನ್ನ ರೀಚಾರ್ಜ್ ಮಾದರಿಯಲ್ಲಿ ಕೂಡಿಸ್ತಾ ಇದಾರೆ, ಸ್ಮಾರ್ಟ್ ಮೀಟರ್ ಅಂತ ಹೇಳಿ. ಇನ್ನು ಮೇಲೆ ನೀವು ರೀಚಾರ್ಜ್ ಮಾಡ್ತೀರಿ ಅಷ್ಟೇ ಸುಡೋದು ಕರೆಂಟ್. ಈ ಮಾದರಿಗಳನ್ನ ಇವತ್ತು ಸರ್ಕಾರ ತಮಗೆ ಗೊತ್ತಾಗದ ರೀತಿಯಲ್ಲಿ ಇವತ್ತು ವ್ಯವಸ್ಥಿತವಾದಂತ ಕೆಲಸವನ್ನ ಮಾಡಾಕತ್ತತಿ. ಇದೆಲ್ಲ ಕೂಡ ಆಗಬಾರದು. ಅದೇ ರೀತಿ ನಮ್ಮ ಒತ್ತಾಯ ಇನ್ನೊಂದು ಏನಪ್ಪಾ ಅಂದ್ರ, ರೈತರ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಿ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಫೈನಾನ್ಸ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ನ್ಯಾಷನಲೈಸ್ ಬ್ಯಾಂಕ್ಗಳ ಸಾಕಷ್ಟು ಕೊರತೆಗಳು. ಯಾಕಂದ್ರ ರೈತರ ಪರಿಸ್ಥಿತಿ ಹಿಂಗಾಗೈತಪ್ಪ ಅಂತಂದ್ರೆ ಅವ್ರೇನು ಸ್ವಂತಕ್ಕಾಗಿ ಮಾಡಿಲ್ಲ ಸಾಲ,
ಅದಕ್ಕಾಗಿ ದಯಮಾಡಿ ನಮ್ಮ ಸರ್ಕಾರಕ್ಕೆ ಒಂದು ಒತ್ತಾಯ ಇದೆ, ಸಂಪೂರ್ಣ ರೈತರ ಸಾಲ ಮನ್ನಾ ಆಗ್ಬೇಕನ್ನುವಂಥದ್ದು ನಮ್ದೊಂದು ಒತ್ತಾಯ ಇದೆ. ಅದೇ ರೀತಿಯಾಗಿ ಇವತ್ತು ಫೈನಾನ್ಸ್ ಗಳ ಕಿರುಕುಳ ಸಾಕಷ್ಟು ಆಗ್ತಾ ಇದೆ. ನಮ್ಮ ರೈತರಿಗೆ ಆಗಿರ್ಬೋದು, ನಮ್ಮ ಮಹಿಳೆಯರಿಗೆ ಆಗಿರ್ಬೋದು, ನಮ್ಮ ಎಲ್ಲ ಮಹಿಳಾ ಅಕ್ಕ ತಂಗಿಯರಿಗೆ. ಅದಕ್ಕಾಗಿ ಅದನ್ನೆಲ್ಲ ಸಂಪೂರ್ಣವಾಗಿ ಸಾಲ ಮನ್ನಾ ಜೊತೆಗೆ ಫೈನಾನ್ಸ್ ಗಳ ಕಿರುಕುಳವನ್ನ ಸಂಪೂರ್ಣವಾಗಿ ಇವತ್ತು ಸರ್ಕಾರ ಬಂದ್ ಮಾಡ್ಬೇಕಂತೇಳಿ ಫೈನಾನ್ಸ್ ಗಳಿಗೆ ಆದೇಶ ಮಾಡ್ಬೇಕನ್ನುವಂಥದ್ದು ಕೂಡ ನಮ್ಮ ಒಂದು ಒಕ್ಕೂಟದ ಒತ್ತಾಯ ಆಗೈತಿ. ಅದನ್ನ ಸರ್ಕಾರ ಮೊದಲನೇದಾಗಿ ಮಾಡ್ಲೇಬೇಕು. ಯಾಕಂದ್ರೆ ಸಾಕಷ್ಟು ಕಿರುಕುಳವನ್ನ ಇವತ್ತು ಫೈನಾನ್ಸ್ ಗಳು ಮಾಡ್ತಾ ಇದಾವ. ಅದಕ್ಕಾಗಿ ಅದಲ್ಲದೆ ಕೂಡ ನಮ್ಮ ಒತ್ತಾಯ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಗೌಡ್ರು ಹೇಳ್ದಂಗ ಸಾಕಷ್ಟು ಈ ಸಿರಾಮಿಕ್ ರೈತರಿಗೆ ಸಾಕಷ್ಟು ಅನ್ಯಾಯ ಆಗೈತಿ, ದೊಡ್ಡ ಪ್ರಮಾಣದ ಅನ್ಯಾಯ ಆಗೈತಿ. ಅದಕ್ಕೂ ಕೂಡ ನಾವು ಸಂಪೂರ್ಣ ರೈತ ಸಂಘದಿಂದ ನಾವು ಅದಕ್ಕೊಂದು ಹೋರಾಟದ ಒಂದು ತಮಗೇನು ನ್ಯಾಯವನ್ನು ದೊರಕಿಸುವಂತ ಕೆಲಸವನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡ್ತೇವೆ ಅಂತೇಳಿ ತಮಗೆ ಒಂದು ವಿಶ್ವಾಸ ನಾವು ಕೊಡ್ತೇವೆ. ಅದಲ್ಲದೆ ನಮ್ಮ ಇವತ್ತು ತಾವೊಂದು ಅರ್ಥ ಮಾಡ್ಕೋಬೇಕು, ಚೆನ್ನಮ್ಮ ಕೋಆಪರೇಟಿವ್ ಸೊಸೈಟಿ ಅಂತ ನಮ್ಮ ಬೈಲೊಂಗಲದಲ್ಲಿ ಹೆಡ್ ಆಫೀಸ್ ಇದೆ. ಅದರದ್ದು ಆ ಬ್ಯಾಂಕಿನಲ್ಲಿ ಇವತ್ತು ರೈತರ ಮಕ್ಕಳು ತಮ್ಮ ಮಕ್ಕಳ ಮದುವೆಗಾಗಿ ರೈತರು, ಅದೇ ರೀತಿ ಶಿಕ್ಷಣಕ್ಕಾಗಿ ಬಂದಂತ ಎಕ್ಸ್ ಆರ್ಮಿ ಆಗಿರ್ಬೋದು, ಅವರು ಬಂದಂತ ಒಂದು ಪೆನ್ಷನ್ ಹಣವನ್ನ ಕೂಡ ಅದರಲ್ಲಿ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಅವರೊಂದು ಸ್ಕೀಮ್ ಮಾಡಿದ್ರು, 5 ವರ್ಷದಲ್ಲಿ 5 ವರ್ಷ